ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರುವಾರ ನೋಡಿ, ನಾನು ರೆಡಿಯಾಗಿದ್ದೀನಿ. ಪೂಜೆ ಎಲ್ಲ ಮುಗೀತು. ಇವಾಗ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ರಾಘವೇಂದ್ರ ಸ್ವಾಮಿ ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ನಿಮ್ಮ ಮನಸ್ಸಲ್ಲಿರೋ ಅಂಥ ಬೇಡಿಕೆ ಬೇಗ ಈಡೇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಬನ್ನಿ, ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮನ್ನು ಹಾಗೆ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಆ ರಾಘವೇಂದ್ರ ಸ್ವಾಮಿ ದರ್ಶನ ನಿಮಗೂ ಮಾಡಿಸ್ತೀನಿ, ಮತ್ತು ಆಶೀರ್ವಾದ ನಿಮಗೂ ಸಿಗಲಿ, ನಮಗೂ ಸಿಗಲಿ, ನಮಗೂ ಒಳ್ಳೇದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ನೋಡಿ, ನಾನು ಯಾವ ರೀತಿ ರೆಡಿಯಾಗಿದ್ದೀನಿ. ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ, ಪಿಂಕ್ ಕಲರ್ ವೇಲು. ನೋಡಿ, ಈ ಥರ ಕಾಣಿಸ್ತಿದೆ ಡ್ರೆಸ್ಸು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಹೇಗೆ ಕಾಣಿಸ್ತಿದೆ ನನ್ನ ಡ್ರೆಸ್? ಹೀಗಿದೆ ನನ್ನ ಡ್ರೆಸ್ಸು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಆಗಲೇ ಪೂಜೆ ಎಲ್ಲ ಮುಗ್ದಿದೆ. ನಾನು ವಾಯ್ಸ್ ಕೊಟ್ಟಿದ್ದೆ, ಬಟ್ ಫೋನ್ ಎಲ್ಲ ರಿಂಗ್ ಆಗ್ತಿತ್ತು, ಅದಕ್ಕೆ ಕಾಪಿರೈಟ್ ಬರುತ್ತೆ ಅಂತ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು ನಂದು. ಬೇಗನೆ ಪೂಜೆ ಎಲ್ಲ ಮುಗಿಸ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಲ್ವಾ. ನೋಡಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಎಲ್ಲ ಮುಗಿಸ್ದೆ ಬೇಗ ಬೇಗ ಕೆಲಸ. ಪೂಜೆ ಎಲ್ಲ ಮುಗೀತು. ನೋಡಿ, ಈ ಥರ ರಂಗೋಲಿ ಎಲ್ಲ ಹಾಕಿದ್ದೆ ಹೊಸ್ಲಿಗೆ. ನನಗೆ ಹೊಸ್ಲ ಹತ್ರ ರೆಡಿ ಮಾಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ರಂಗೋಲಿ ಬಿಡಿಸಿ ಕಲರ್ ಹಚ್ಚಬೇಕು ಅಂದರೆ ಇಷ್ಟ ಜಾಸ್ತಿ. ಬಟ್ ನಮ್ಮ ಮಕ್ಕಳು ಓಡಾಡೋ ಕಾರಣ ಎಲ್ಲ ತುಳಿದಾಕ್ತಾರೆ ಅಂತ ಜಾಸ್ತಿ ಬಿಡಲ್ಲ, ಸಿಂಪಲಾಗಿ ಬಿಡ್ತೀನಿ. ನೋಡಿ, ನಮ್ಮ ಯಜಮಾನ್ರು ರೆಡಿ ಆಗ್ತಾ ಇದ್ದಾರೆ. ಬಂದರು ಇವಾಗ ತಾನೇ ಶಾಪಿಂದ. ಅವರು ರೆಡಿ ಆಗ್ತಾ ಇದ್ರು. ಹಾಗೆ ಈಚೆನೆ ನಿಂತ್ಕೊಂಡು ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನೋಡಿ, ಹೇಳ್ತಾರೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿ. ಸೂಪರಾಗಿ ರೆಡಿ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾನು ರೇಗಿಸ್ತಿದ್ದೆ, ಎಷ್ಟು ಮೇಕಪ್ ಮಾಡ್ತೀಯ, ಬೇಕಪ್ಪ ಟೈಮ್ ಆಯ್ತು ಅಂತ ಹೇಳಿ. ಅದಕ್ಕೆ ರೇಗಿಸ್ತಾ ಇದ್ದೆ. ಅದಕ್ಕೆ ಹೇಳ್ತಾವ್ರೆ ಸೂಪರಾಗಿ ರೆಡಿ ಆಗ್ತಾ ಇದ್ದೀನಿ ಇರು ಅಂತ ಹೇಳಿ. ಬನ್ನಿ. ನೋಡಿ, ನಾವಿಬ್ರು ಹೀಗೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಿಂಗೆ ಇರೋ ಫೋಟೋ ತೆಗಿತೀನಿ. ನೋಡಿ, ಹೋಗ್ತಾ ಇದೀವಿ. ಇದು ಎಲ್ಲಿ ಬರುತ್ತೆ ಅಂದ್ರೆ ತಾವರೆಕೆರೆ ಹತ್ರ ಬರುತ್ತೆ. ಹೊನ್ನಗಟ್ಟಿ ಹೊನ್ನಾವರ ಅಂತ ಕರೀತಾರೆ ಅಲ್ಲಿ. ತಾವರೆಕೆರೆಯಿಂದ ಬೆಂಗಳೂರು ಸೈಡಿಂದ ಬಂದ್ರೆ ತಾವರೆಕೆರೆ ಸ್ಟಾಪ್ ಬರುತ್ತೆ. ನಮ್ಗೆ ಇದು ಹತ್ರನೇ, ಯಾಕಂದ್ರೆ ನಾವು ನಮ್ಮೂರ್ ಹತ್ರನೇ ಇರೋದು. ಇದು ಗಿಡನಹಳ್ಳಿ ಪಕ್ಕನೇ ಇರೋದು. ಜಾಸ್ತಿ ಏನಿಲ್ಲ, ನಾವು ಗಿಡನಹಳ್ಳಿಗೆ ಹೋಗೋ ರೂಟಲ್ಲೇ ಊರ್ಗ್ ಹೋಗ್ಬೇಕಾದ್ರೆ ಮುಂಚೆನೆ ಒಂದು ರೋಡ್ ಸಿಗುತ್ತೆ. ಆ ರೂಟಲ್ಲಿ ಹೋದ್ರೆ ನಮ್ಗೆ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅದೇ ಗಿಡನಹಳ್ಳಿಗೆ ಹೋಗ್ಬೇಕಂದ್ರೆ 1/2 ಅವರ್ ಬೇಕು. ಇಲ್ಗೂ 1/2 ಅವರ್ ಅಂತ ಅನ್ಕೊಳ್ಳಿ. ನೋಡಿ, ದೇವಸ್ಥಾನಕ್ಕೆ ಬಂದು ತುಂಬಾ ಅಂದ್ರೆ ತುಂಬಾ ಜನ ಬಂದಿದ್ರು. ವೆಹಿಕಲ್ ಕಾರ್ಗಳಲ್ಲಿ ತುಂಬಾ ಜನ ಬಂದಿದ್ರು. ಇಲ್ಲಿ ತುಂಬಾ ದೇವಸ್ಥಾನ ಫೇಮಸ್ ಆಗಿದೆ. ಮತ್ತೆ ನಾನು ಕೂಡ ಇದ್ರಲ್ಲಿ ಫೋನಲ್ಲಿ ನೋಡಿನೇ ದೇವಸ್ಥಾನಕ್ಕೆ ಹೋಗ್ಬೇಕು, ಇಷ್ಟು ಹತ್ರ ಇದೆಯಲ್ಲ, ನಮಗ್ ಗೊತ್ತೇ ಇಲ್ಲ. ಇಷ್ಟೊಂದು ಇದ್ರ ಬಗ್ಗೆ ಹೇಳ್ತಿದ್ದಾರೆ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳಿ ನಾನು ಕೂಡ ಫೋನಲ್ಲಿ ನೋಡ್ಬಿಟ್ಟೆ. ಅದ್ರ ಮಹಿಮೆ ಎಲ್ಲ ತಿಳ್ಕೊಂಡು ಒಂದ್ಸಲ ನಾನು ಹೋಗ್ಬೇಕು ಅಂತ ಹೇಳಿ ಹೋದೋ. ಇಷ್ಟ ಹತ್ರ ಇದೀವಲ್ಲ, ಹೋಗಿ ನೋಡ್ಕೊಂಬರೋಣ ಯಾವ ರೀತಿ ಅಂತ ಹೇಳಿ ಅಂತ. ಮತ್ತೆ ನಾನು ಹೋಗಿದ ತಕ್ಷಣ ನಾವು ಕೈ ಕಾಲೆಲ್ಲ ತೊಳ್ಕೊಂಡು ಆಮೇಲೆ ಒಳಗಡಿಕೆ ಹೋದೋ. ನೋಡಿ, ಆಲ್ರೆಡಿ ತುಂಬಾ ಜನ ಬಂದಿದ್ರು. ಅಲ್ಲಿ ಏನು ಅಂದ್ರೆ, ಇಲ್ಲಿ ಕಾಯಿ ಕಟ್ಟಿ ನಮ್ಮ ಮನ್ಸಲ್ಲಿರುವಂತ ಹರಕೆನ ಹೇಳಿದ್ರೆ ಅವ್ರು ಇಷ್ಟು ವಾರ ಅಂದ್ರೆ ನಮ್ ಸಮಸ್ಯೆ ಹೇಳ್ಬೇಕು, ಯಾಕೆ ನಾವು ಇಲ್ಲಿ ಕಾಯಿನ ಕಟ್ತಾ ಇದೀವಿ ಅಂತ ಹೇಳಿ ಹರಕೆ ಹೇಳಿದ್ರೆ, ನಮ್ಮ ಕಷ್ಟ ಹೇಳಿದ್ರೆ ಅವರು ಇಷ್ಟು ವಾರ ಆ ಕಷ್ಟಕ್ಕೆ ತಕ್ಕನಾಗಿ ಇಷ್ಟು ವಾರ ಕಟ್ಟಬೇಕು ಅಂತ ಹೇಳ್ತಾರೆ. 9 ವಾರ, 11 ವಾರ, 21 ವಾರ ಈ ತರ ಹೇಳ್ತಾರೆ. ಆವಾಗ ಅಲ್ಲಿ ಸಂಕಲ್ಪ ಮಾಡಿಸಿ ನಾವು ನಮ್ಮ ಬೇಡಿಕೆಯನ್ನ ಸಂಕಲ್ಪ ಮಾಡ್ಬಿಟ್ಟು ಕಾಯಿ ಕಟ್ಟಿ ಅವ್ರು ಎಷ್ಟು ವಾರ ಹೇಳ್ತಾರೋ ಅಷ್ಟು ವಾರನೂ ಕೂಡ ನಾವು ಆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೊಂಡ್ ಬಂದ್ರೆ
ನಮ್ಮ ಮನಸ್ಸಲ್ಲಿರುವಂತ ಬೇಡಿಕೆ ಹರಕೆ ಈಡೇರುತ್ತೆ ಅಂತ ಹೇಳ್ಬೋದು. ತುಂಬಾ ಪವರ್‌ಫುಲ್ ಅಂತ ಹೇಳ್ತಾರೆ. ನೋಡಿ ನಾವು ರಾಯರ ದರ್ಶನ ಮಾಡಕ್ಕೆ ಮಂತ್ರಾಲಯ ಹೋಗ್ಬೇಕಾಗೇ ಇಲ್ಲ. ಇಲ್ಲೂ ಕೂಡ ಒಂದು ಮಿನಿ ಮಂತ್ರಾಲಯ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಕಾಯಿ ಕಟ್ಟಿದಾರಲ್ಲ. ನೋಡಿ ಫುಲ್ಲು ನೋಡಿ ಎಲ್ಲಾರು ಕಾಯಿ ಕಟ್ಟಿದ್ದಾರೆ. ಇಲ್ಲಿಗ್ ಬಂದಿರೋಂತ ಭಕ್ತರು ಕೂಡ ಹೇಳ್ತಿದ್ರು. ಹ್ಮ್ ಇಲ್ಲ ನಾವ್ ಅನ್ಕೊಂಡಿರೋದೆಲ್ಲ ಈಡೇರ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನಾನು ಹಾಗೆ ಕೇಳಿಸ್ಕೊಂಡೆ. ಮತ್ತೆ ನೋಡಿ ನಾನು ಪ್ರದಕ್ಷಿಣೆ ಆಗ್ತಿದೆ. ನಾವು ಫಸ್ಟ್ ಟೈಮ್ ಅಲ್ಲ ಹೋಗ್ತಿರೋದು. ನಿಧಾನಕ್ಕೆ ಎಲ್ಲ ನೋಡ್ಕೊಂಡು ಕೇಳ್ಕೊಂಡು ನೋಡ್ತಾ ಇದ್ದೋ. ಇಲ್ಲಿ ಏನಕ್ಕೆ ಲೈನಾಗ್ ನಿಂತಿದ್ದಾರೆ ಅಂದ್ರೆ ನೋಡಿ ತುಪ್ಪದ ದೀಪ ಹಚ್ಚೋದಕ್ಕೆ ಲೈನಾಗ್ ನಿಂತಿದ್ದಾರೆ. ಅದಕ್ಕೂ ಲೈನು ಕ್ಯೂ ಇದೆ. ಅಲ್ಲಿ ಟೋಕನ್ ತಗೊಂಬರ್ಬೇಕು. ಮತ್ತೆ ನೋಡಿ ಇಲ್ಲಿ ತುಪ್ಪದ ದೀಪ ಹಚ್ಕೊಂಡು ನೋಡಿ ಎಲ್ಲ ಇಲ್ಲಿ ಹಚ್ತಿದ್ದಾರೆ. ಅವರೇ ಕೊಡ್ತಾರೆ ಎಲ್ಲಾನುನು. ತಟ್ಟೆ ಮತ್ತೆ ಸ್ವಲ್ಪ ಕಪ್ಪುದು ಬಾಣ್ಲಿ ತರ ಇರುತ್ತೆ. ಪಾಟ್ ತರ ಅದೆಲ್ಲ ಕೊಡ್ತಾರೆ. ನೋಡಿ ಈ ತರ ಇರುತ್ತೆ. ನಾವ್ ಎಷ್ಟು ಹೇಳ್ತೀವೋ ಅಷ್ಟು ದೀಪದ್ದು ಅವ್ರು ಕೊಡ್ತಾರೆ. ನೋಡಿ ಇಲ್ಲಿ ಎಲ್ಲ ರಾಘವೇಂದ್ರ ಸ್ವಾಮಿ ಫೋಟೋ ಇದೆ ಇಲ್ಲಿ. ಅದಕ್ಕೆ ಎಲ್ಲ 3 ರೌಂಡು ಇಲ್ಲ ಎಷ್ಟು ರೌಂಡ್ ಸುತ್ತ ಹಾಕ್ಬೇಕೋ ಅಷ್ಟು ರೌಂಡ್ ಸುತ್ತ ಹಾಕ್ಬಿಟ್ಟು ತುಪ್ಪದ ಆರತಿನ ಮಾಡ್ತಾರೆ ಅಲ್ಲಿ. ನಾನು ಫಸ್ಟ್ ಟೈಮ್ ಹೋಗಿದ್ದು. ನನಗೂ ಏನು ಸರಿಯಾಗಿ ಗೊತ್ತಿರ್ಲಿಲ್ಲ. ನೋಡಿ ದರ್ಶನ ಚೆನ್ನಾಗಾಯ್ತು. ನಮ್ಗಂತೂ ಚೆನ್ನಾಗಿತ್ತು. ರಶ್ ಇದ್ರೂನುನು ಆರಾಮ್ಸೆ ದರ್ಶನ ಮಾಡ್ಕೊಂಡು ನಿಧಾನಕ್ಕೆ ಎಲ್ಲ ನೋಡ್ಕೊಂಡು ಬಂದೋ ನಾವು. ರಾಯರು ನಿಮ್ಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ನಮ್ಗೂ ಒಳ್ಳೇದಾಗ್ಲಿ ಅಂತ ಅನ್ಕೊಂತೀನಿ. ರಾಯರ ಆಶೀರ್ವಾದ ಎಲ್ಲರಿಗೂ ಸಿಗ್ಬೇಕು. ಆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅಲ್ವಾ. ಎಲ್ಲ ಸಂಕಷ್ಟದಿಂದ ಪರಿಹಾರ ಮಾಡ್ಬೇಕು. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಅಪ್ಪ ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ. ತುಂಬಾ ದೂರದಿಂದ ಬರ್ತಾರೆ. ಅವ್ರ ಕಷ್ಟ ತೀರೋದಕ್ಕೆ ಬರ್ತಾರೆ. ನೋಡಿ ಇಲ್ಲಿ ಹತ್ರದಿಂದ ರಾಯರ ದರ್ಶನ ಆಯ್ತು. ನನ್ಗೆ ತುಂಬಾ ಖುಷಿ ಆಯ್ತು. ನೋಡಿ ಕಾಯಿ ಹಿಡ್ಕೊಂಡು ಪ್ರದಕ್ಷಿಣೆ ಕೂಡ ಆಗ್ತಿದ್ದಾರೆ. ಅವರ ಕಷ್ಟ ಹೇಳ್ಕೊಂಡು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ನಾವೇನು ಮಾಡಿಲ್ಲ. ನಾವು ಹೋಗಿ ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ಯಾವ ರೀತಿ ಅಲ್ಲಿ ಪದ್ಧತಿ ಇದೆ ಅಂತ ಕೇಳ್ಕೊಂಡು ಹಾಗೆ ಎಲ್ಲ ನೋಡ್ಕೊಂಡು ನಾನು ಬಂದೆ. ನಾವು ಏನು ಮಾಡಿಲ್ಲ. ನಾವು ನೆಕ್ಸ್ಟ್ ಟೈಮ್ ಹೋದಾಗ ನೋಡ್ಬೇಕು. ನೋಡೋಣ. ಆ ದೇವ್ರು ಬೇಗ ಅನುಗ್ರಹ ಸಿಗ್ಲಿ. ದೇವ್ರ ಅನುಗ್ರಹ ಸಿಗ್ಲಿ. ಮತ್ತೆ ಹೋಗುವಂತ ಚಾನ್ಸ್ ಸಿಗ್ಲಿ. ನೋಡಿ ಇಲ್ಲೆಲ್ಲ ತೀರ್ಥ ಮಂತ್ರಾಕ್ಷತೆ ಕೊಡ್ತಾ ಇದ್ರು. ನಾನು ಆಗ್ಲೇ ಈಸ್ಕೊಂಡಿದ್ದೆ. ಇವರೆಲ್ಲ ಹೋಗ್ತಿದ್ರಲ್ಲ ಹಾಗೆ ಒಂದು ವಿಡಿಯೋ ತಗೊಂಡೆ. ಮತ್ತೆ ಕಾಯಿ ಕಟ್ಟುತ್ತಾರೆ ಅಂತ ಹೇಳಿದ್ನಲ್ಲ ನಾನು. ನೋಡಿ ಇಲ್ಲಿ ಕಾಯಿ ಕಟ್ಟೋದಕ್ಕೆ ಅಂತಾನೆ ಪ್ರತ್ಯೇಕ ಸ್ಥಳ ಇದೆ. ನೋಡಿ ಇಲ್ಲ ಬಂದು ನಿಂತಿದ್ದಾರಲ್ಲ ಅವರು ಐನೋರು ಇಲ್ಲಿ ಕಾಯಿ ಕಟ್ಟಿಸಕ್ಕೆ ಪೂಜೆ ಎಲ್ಲ ಮಾಡಿ ನೋಡಿ ಇಲ್ಲಿ ಕೂತಿದ್ದಾರೆ ಅವರು. ಇಲ್ಲಿ ಸಂಕಲ್ಪ ಮಾಡಿ ಕಾಯಿ ಕಟ್ಟಿಸ್ತಾರೆ. ಮತ್ತೆ ಅವ್ರು 16 ಪ್ರದಕ್ಷಿಣೆ 21 ಪ್ರದಕ್ಷಿಣೆ ಹೇಳ್ತಾರೆ. ಆ ರೀತಿ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು. ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಭಕ್ತಿ ಇದೆ. ಮತ್ತೆ ಇಲ್ಲಿ ನಂಬಿಕೆ ಇದೆ. ತುಂಬ ಜನ ತುಂಬ ದೂರದಿಂದ ಬಂದು ಇಲ್ಲಿ ಕಾಯಿ ಕಟ್ತಾರೆ. ಅವರು ಕಾಯಿ ಕಟ್ಟೋದಕ್ಕೆ ಬಂದಿದ್ರಲ್ಲ ಅವರು ಲೇಟ್ ಆಯಿತು. ಐನೋರು ಕಾಯಿ ಎಲ್ಲ ತರಬೇಕು ಅಂತ ಹೋದ್ರು. ನಾನು ಇನ್ನು ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತೇಳಿ ಮನೆಗೆ ಬೇಗ ಬರಬೇಕಾಗಿತ್ತು. ಮಧ್ಯಾಹ್ನ ಅಡುಗೆ ಮಾಡಬೇಕು. ಅದಕ್ಕಾಗಿ ನಾನು ವಾಪಸ್ ಬಂದ್ಬಿಟ್ಟೆ ಅಲ್ಲಿಂದ. ಅದನ್ನೇನು ವಿಡಿಯೋ ತಗೊಳಕ್ಕೆ ಹೋಗಿಲ್ಲ. ತುಂಬ ದೂರದಿಂದ ಬರ್ತಾರೆ. ಇಲ್ಲಿ ತುಂಬ ಶಕ್ತಿ ಇದೆ ಅಂತ ನಾವು ನಂಬಿಕೆ ಇದೆ. ಅದಕ್ಕೆ ನಾವು ಹೋಗಿದ್ದು ನೋಡ್ಕೊಂಬರೋಣ ಅಂತ ಹೇಳಿ. ಮತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಒಂದ್ಸಲ ಬನ್ನಿ, ನೋಡಿ ನಿಮಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ರೀತಿ ನಂಬಿಕೆ ಬರುತ್ತೋ ಆ ರೀತಿ ನಡ್ಕೊಳ್ಳಿ. ಇಲ್ಲಿ ಬಂದಿದ ತಕ್ಷಣ ಕಾಯಿ ಕಟ್ಟಬೇಕು, ಬಂದಿದ ತಕ್ಷಣ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಂದು ಒಂದ್ಸಲ ನೋಡಿ
ಆಮೇಲೆ ನಿಮಗೆ ಅನಿಸುತ್ತೆ ಏನು ಮಾಡಬೇಕು ಅಂತ ಹೇಳಿ, ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಅನಿಸುತ್ತೆ. ಆವಾಗ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ. ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನಮಗೆ ತುಂಬ ಇಲ್ಲಿ ನೋಡ್ತಾ ಇದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಅನಿಸ್ತು ನನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಇಲ್ಲಿ ತುಪ್ಪದ ಆರತಿ ಕೂಡ ಬೆಳಗ್ತಾ ಇದ್ದಾರೆ ನೋಡಿ. ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ತುಪ್ಪದ ಆರತಿ ಕೂಡ ಬೆಳಗ್ತಾ ಇದ್ದಾರೆ. ಈ ಥರ ತುಪ್ಪದ ಆರತಿ ಕೂಡ ಬೆಳಗ್ತಾರೆ. ಮತ್ತು ಅಲ್ಲಿ ಕಡಲೆಕಾಳು ಹಾಕೋದಕ್ಕೆ ಅಂತಲೇ ಒಂದು ಬೌಲ್ ಇಟ್ಟಿದ್ದಾರೆ. ಯಾಕೆ ಕಡಲೆಕಾಳು ಉಪಯೋಗಿಸ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ನಿಂತಿದ್ದೆ. ಆಮೇಲೆ ನೋಡ್ತಾ ಇದ್ದೀನಿ, ಎಲ್ಲ ಒಂದು ರೌಂಡ್ ಬರ್ತಾರೆ, ಒಂದು ಕಡಲೆಕಾಳು ಆ ಬೌಲಲ್ಲಿ ಎಸಿತಾರೆ. ತಿರ್ಗಾ ಒಂದು ರೌಂಡ್ ಬರ್ತಾರೆ, ಕಡಲೆಕಾಳು ಎಸಿತಾರೆ. ಯಾಕಪ್ಪ ಹಿಂಗೆ ಮಾಡ್ತಾರೆ ಅಂತ ನೋಡ್ತಾ ಇದ್ದೆ. ಫಸ್ಟ್ ಟೈಮ್ ಅಲ್ವಾ ನಾನು ಹೋಗಿದ್ದು. ಆಮೇಲೆ ಗೊತ್ತಾಯಿತು ನನಗೆ. ಅಲ್ಲಿ ಎಣ್ಸ್ಕೊತಾ ಇದ್ರು ಕಡಲೆಕಾಳನ್ನ. ಆವಾಗ ಗೊತ್ತಾಯಿತು, ಇವರು 16 ಪ್ರದಕ್ಷಿಣೆ ಎಷ್ಟು ಪ್ರದಕ್ಷಿಣೆ ಹಾಕ್ತಾರೋ ಅಷ್ಟು ಕಡಲೆಕಾಳನ್ನ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಲೆಕ್ಕ ಸಿಗಬೇಕಲ್ವ ಅವ್ರಿಗೆ. ಅದಕ್ಕೆ 16 ಇದ್ದರೆ 16 ಕಡಲೆಕಾಳು ಇಟ್ಕೊಂಡು ಆ ಬೌಲ್ ಒಳಗೆ ಹಾಕ್ತಾಯಿದ್ರು. ಆಮೇಲೆ ಅಂದ್ಕೊಂಡೆ, ಓ ತುಂಬ ಐಡಿಯಾ ಚೆನ್ನಾಗಿದೆ. ಮತ್ತು ಕೌಂಟಿಂಗು ಮಿಸ್ ಆಗಲ್ಲ. ಅದು ನೋಡಿ, ಅಲ್ಲಿ ಬೌಲ್ ಇದೆ ನೋಡಿ, ಅದೇ ನಾನು ಹೇಳಿದ್ದು. ಅದರೊಳಗೆ ಹಾಕ್ತಾಯಿದ್ರು. ಈ ಥರ ಎಲ್ಲ ಒಂದೊಂದು ಒಳ್ಳೊಳ್ಳೆ ಐಡಿಯಾಸ್ ಇದೆ ಇಲ್ಲಿ. ಭಕ್ತರಿಗೆ ಕಷ್ಟ ಆಗಬಾರ್ದು ಅಂತ ಈ ಥರ ಐಡಿಯಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ, ಓಕೆನಾ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಸಬ್ಸ್ಕ್ರೈಬರ್ಸ್ ತುಂಬ ಜನ ಮಾಡ್ಕೋತಿಲ್ಲ, ಬರೀ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಹಾಗೆ ಮಾಡಬೇಡಿ, ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.